ನಮಸ್ಕಾರ ಎಲ್ರಿಗೂ. ಕ್ರಿಶಮ್ ಸ್ಯಾರೀಸ್ಗೆ ಸ್ವಾಗತ. ನಾವೊಂದು ಕ್ರಿಶಮ್ ಸ್ಯಾರೀಸ್ ಅಂತ ಒಂದು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಇದ್ರ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಆದಷ್ಟು ಕಡಿಮೆ ಬೆಲೆಗೆ ಸ್ಯಾರೀಸ್ನ ಕಸ್ಟಮರ್ಸ್ಗೆ ತಲುಪಿಸೋದೇ ನಮ್ಮ ಉದ್ದೇಶ. ಇದು ಹೇಗ್ ಸಾಧ್ಯ ಅಂತಂದ್ರೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ಸ್ ಹತ್ರ ನಮ್ದು ಟೈಅಪ್ಸ್ ಇದೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಫಿನಿಶ್ಡ್ ಗೂಡ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇಂದ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ಗೆ ಬರಕ್ಕೆ ಟ್ರೈ ಆಗುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮಿಡಲ್ ಮ್ಯಾನ್ ಅಂತ ಯಾರು ಇರ್ತಾರೆ, ಹೋಲ್ಸೇಲರ್ಸ್, ಸೂಪರ್ ಹೋಲ್ಸೇಲರ್ಸ್, ಅವ್ರದೆಲ್ಲ ಕಟ್ ಡೌನ್ ಆಗಿ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ಸ್ ಇಂದ ನಮ್ಗೆ ಕಸ್ಟಮರ್ಸ್ ಬರೋದ್ರಿಂದ ನಿಮ್ಗೆ ಅದರಲ್ಲಿ ಕಾಸ್ಟ್ ತುಂಬಾ ಕಡಿಮೆಗೆ ಸಿಗುತ್ತೆ, ಹಂಗೆ ಪ್ರೀಮಿಯಂ ಕ್ವಾಲಿಟಿಲೂ ಸಿಗುತ್ತೆ. ಇದೊಂದು ಸಣ್ಣ ಪ್ರಯತ್ನನ ನಾವು ಶುರು ಮಾಡಿದೀವಿ. ನಮ್ಗೆ ಇದ್ರ ಅಡ್ವಾಂಟೇಜ್ ಅಂದ್ರೆ ಇಷ್ಟು ದಿನ ತುಂಬಾ ಕಾಸ್ಟ್ಲಿ ಸಿಗ್ತಾ ಇರೋ ಯಾವ್ದೋ ಒಂದು ಸೀರೆ ನೋಡಿರ್ತೀರ ನೀವು, ತುಂಬಾ ಕಾಸ್ಟ್ಲಿ ಅಂತ ಅನ್ಸಿರುತ್ತೆ. ಅಯ್ಯೋ ಕಡಿಮೆಗೆ ಸಿಕ್ಕಿದ್ರೆ ಇದೇ ತರದ ಕ್ವಾಲಿಟಿ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯಾವಾಗಾದ್ರೂ ಒಂದ್ಸತಿ ಥಾಟ್ ಬಂದಿರುತ್ತೆ. ಆ ತರ ಏನಾದ್ರು ಬಂದಿದ್ದವ್ರಿಗೆ ಅಥವಾ ಬರ್ದೇ ಇದ್ರು ಆ ತರ ಯೋಚನೆ ಶುರು ಆದವ್ರಿಗೆ ನಾವು ಆ ತರದ್ದು ಸ್ವಲ್ಪ ತರಕ್ಕೆ ಟ್ರೈ ಮಾಡಿದೀವಿ. ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ಸ್ಯಾರಿ, ಒಂದು ಪ್ರಾಡಕ್ಟ್ ನ ತಯಾರು ಮಾಡಿ ಕೊಡಕ್ಕೆ ನಮ್ದೊಂದು ಸಣ್ಣ ಪ್ರಯತ್ನ ಶುರು ಆಗಿದೆ. ಇದಕ್ಕೆ ನಿಮ್ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಂತೀನಿ. ಕ್ರಿಶಮ್ ಸ್ಯಾರೀಸ್ ಕೋ ಫೌಂಡರ್ ಕೃಷ್ಣವೇಣಿ ಮಾತಾಡ್ತಾ ಇರೋದು. ನಾವು ಒಂದು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ. ನಿಮ್ಗೇನು ಅಂದ್ರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇಂದ ನೀವು ಸ್ಯಾರೀಸ್ ನ ಆರ್ಡರ್ ಮಾಡ್ಕೋಬಹುದು. ಇದು ಮೇನ್ ವಿಷನ್ ಬಂದ್ಬಿಟ್ಟು, ನಮ್ ಕ್ರಿಶಮ್ ಸ್ಯಾರೀಸ್ ವಿಷನ್ ಬಂದ್ಬಿಟ್ಟು ನಿಮ್ಗೆ ವೀವರ್ ಟು ಕಸ್ಟಮರ್ ಅಂತ. ವೀವರ್ ಟು ಕಸ್ಟಮರ್ ಇನ್ ದ ಸೆನ್ಸ್ ನಿಮ್ಗೆ ಡೈರೆಕ್ಟ್ ಆಗಿ ವೀವಿಂಗ್ ಮಾಡಿಸ್ಬಿಟ್ಟು ಮಧ್ಯದಲ್ಲಿ ಯಾವುದೇ ಮಿಡಲ್ ಮ್ಯಾನ್ ಇಲ್ಲದೆ, ಹೋಲ್ಸೇಲರ್ ಇಲ್ಲದೆ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಗೆ ತಲುಪಿಸೋ ಅಂತ ಒಂದು ಸಣ್ಣ ಪ್ರಯತ್ನನ ಶುರು ಮಾಡಿದೀವಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಕೊಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ಇದರಿಂದ ನಿಮ್ಗೇನಪ್ಪ ಇದರಿಂದ ಲಾಭ ಅಂತ ನೀವು ಅನ್ಕೋಬಹುದು. ಅದೇನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾರ್ಮಲಿ ಏನಾಗುತ್ತೆ, ಒಂದು ಸ್ಯಾರಿನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಬಂದ ತಕ್ಷಣನೇ ಅಥವಾ ವೀವರ್ ಕಡೆಯಿಂದ ಬಂದ ತಕ್ಷಣನೇ ಅದ್ರಲ್ಲಿ ಮಧ್ಯದಲ್ಲಿ ಸೂಪರ್ ಹೋಲ್ಸೇಲರು, ಇನ್ನೊಂದು ಹೋಲ್ಸೇಲರು, ಮತ್ತೊಂದು ಹೋಲ್ಸೇಲರ್, ಈ ತರ ಒಂದು 3-4 ಜನ ಇರ್ತಾರೆ. ಅದಾದ್ಮೇಲೆ ಕನ್ಸ್ಯೂಮರ್ಸ್ಗೆ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಯಾರಿ ಕಾಸ್ಟ್ ಡ್ರಾಸ್ಟಿಕ್ ಆಗಿ ಜಾಸ್ತಿ ಆಗತ್ತೆ. ಅಲ್ಲಿ ಕಾಸ್ಟ್, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಇರುತ್ತೆ, ನಿಮ್ಗೆ ಫಿನಿಶಿಂಗ್ ಗೂಡ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನಾವು ಕ್ರಿಶಮ್ ಸ್ಯಾರೀಸ್ ತಂದಿರೋ ಉದ್ದೇಶ ಏನು ಅಂತಂದ್ರೆ, ಇದ್ರ ಎಕ್ಸಿಸ್ಟೆನ್ಸ್ ಉದ್ದೇಶ ಏನು ಅಂತಂದ್ರೆ ನಿಮ್ಗೆ ಆದಷ್ಟು ಕಡಿಮೆ ಬೆಲೆಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ಗೆ ಮಿನಿಮಲ್ ಪ್ರಾಫಿಟ್ ನ ಆಡ್ ಮಾಡ್ಕೊಂಡು ನಿಮ್ಗೆ ಕೊಡ್ಬೇಕು, ಕಸ್ಟಮರ್ಸ್ಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇದರಿಂದ ನಿಮ್ಗೆ ಕಂಪೇರ್ ಮಾಡ್ಕೊಂಡಾಗ ಮಾರ್ಕೆಟ್ಗಿಂತ 2-3 ಹೋಲ್ಸೇಲರ್ಸ್ ಕಟ್ ಆದ ತಕ್ಷಣ ಏನಾಗೋಗುತ್ತೆ, ನಿಮ್ಗೆ ಮಾರ್ಕೆಟ್ ಪ್ರೈಸ್ ಗಿಂತ ಕಂಪೇರ್ ಮಾಡ್ಕೊಂಡಾಗ 30 to 40% ಕಾಸ್ಟ್ ಹಂಗೇನೆ ರಿಡ್ಯೂಸ್ ಆಗುತ್ತೆ. ಅಂದ್ರೆ ನಿಮ್ಗೆ ಸೆಲ್ಲಿಂಗ್ ಪ್ರೈಸ್ ಬೇರೆ ಕಡೆ 30 to 40% ಜಾಸ್ತಿ ಇರುತ್ತೆ. ಅದೇ ಕ್ವಾಲಿಟಿಗೆ ಅದೇ ಸ್ಯಾರಿ ಅಂತ ನಾನು ಹೇಳಲ್ಲ, ಅದೇ ತರದ ಸ್ಯಾರಿಗೆ ನಿಮ್ಗೆ ಕಾಸ್ಟ್ ಕಡಿಮೆ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ಯಾವ್ದೋ ಚೆನ್ನಾಗಿಲ್ದೇ ಇರೋದು ಕೊಡ್ತಿದ್ದಾರೆ ಅಂತ ಹಂಗಲ್ಲ. ಪ್ರೀಮಿಯಂ ಕ್ವಾಲಿಟಿ ನಾವ್ ಹೆಂಗ್ ಸೆಲೆಕ್ಟ್ ಮಾಡ್ತೀವಿ ಅಂತಂದ್ರೆ, ನಾವು ವಿವರ್ಸ್ ಹತ್ರ ನಮ್ಗೆ ಟೈಅಪ್ ಇದೆ. ಸೊ ಪ್ರತಿಯೊಂದು ಒಂದು ಯಾರ್ನ್ ಅಂದ್ರೆ ಒಂದು ನೂಲ್ ತಗೊಳ್ಳೋದ್ರಿಂದ, ಒಂದು ಸಿಲ್ಕ್ ನ ಪರ್ಚೇಸ್ ಮಾಡೋದ್ರಿಂದ, ಆರ್ಟಿಫಿಷಿಯಲ್ ಸಿಲ್ಕ್ ನ ಪರ್ಚೇಸ್ ಮಾಡೋದ್ರಿಂದ ಪ್ರೋಗ್ರಾಮ್ ಕೊಟ್ಬಿಟ್ಟು ನಾವೇನೆ ಹೈ ಸ್ಪೀಡ್ ಜಕಾರ್ಡ್ ಮಿಷನ್ಸ್ ಅಲ್ಲಿ ಪ್ರೋಗ್ರಾಮ್ ಕೊಟ್ಬಿಟ್ಟು ನಾವು ಮಾಡಿಸ್ತೀವಿ. ಆ ಮಿಷನ್ಸ್ ಎಲ್ಲ ಫುಲ್ ಇಂಪೋರ್ಟೆಡ್ ಮಿಷನ್ಸ್ ಆಗಿರುತ್ತೆ. ಸೊ ಅದರಲ್ಲಿ ಇಂಪೋರ್ಟೆಡ್ ಮಿಷನ್ಸ್ ಇಂದ ಏನು ನಮ್ಗೆ ಇದು ಅಡ್ವಾಂಟೇಜ್ ಬರುತ್ತೆ ಅಂದ್ರೆ, ಸ್ಯಾರಿ ಮಾಡಿಸಿದಾಗ ನಿಮ್ಗೆ ಡಿಫೆಕ್ಟ್ಸ್ ತುಂಬಾ ಕಡಿಮೆ ಆಗುತ್ತೆ. ಅಂಡ್ ಅದು ಫುಲ್ ಪ್ರೋಗ್ರಾಮ್ ಬೇಸ್ಡ್, ಅಂದ್ರೆ ಸಾಫ್ಟ್ವೇರ್ ಇರುತ್ತೆ. ನಾವ್ ಯಾವ್ದು ಅಂತ ಡಿಸೈನ್ ಸೆಲೆಕ್ಟ್ ಮಾಡಿ, ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ, ಹೈ ಕ್ವಾಲಿಟಿ ರಾ ಮೆಟೀರಿಯಲ್ ಸೆಲೆಕ್ಟ್ ಮಾಡಿ ಕಾಂಟ್ರಾಕ್ಟ್ ಕೊಟ್ಬಿಡ್ತೀವಿ. ಅದರಿಂದ ಏನಾಗುತ್ತೆ, ಅವರು ದೆಲ್ ಟೇಕ್ ದೇರ್ ಓನ್ ಟೈಮ್, ವೀವರ್ಸ್ ಟೈಮ್ ತಗೊಂಡ್ಬಿಟ್ಟು ಅದು ಜಕಾರ್ಡ್ ಅಂತ ಇರುತ್ತೆ, ಅದಕ್ಕೆ ಪ್ರೋಗ್ರಾಮ್ ಹಾಕ್ಬಿಟ್ಟು ಮಾಡಿಸ್ತಾರೆ. ಆ ತರ ಮಾಡಿಸಿದಾಗ ಏನಾಗುತ್ತೆ, ಒಳ್ಳೆ ಕ್ವಾಲಿಟಿ ಆಗಿರುವಂತ ನಿಮ್ಗೆ ಪ್ರಾಡಕ್ಟ್ ಕಡಿಮೆ ಬೆಲೆಗೆ ಸಿಗಕ್ಕೆ ಸಾಕಾರ ಆಗತ್ತೆ. ಇದೆಲ್ಲ ಹೇಳ್ತಿದ್ದೀರಲ್ಲ ಮೇಡಮ್, ನಿಮಗೇನ್ ಗೊತ್ತು ಇದ್ರ ಬಗ್ಗೆ, ನೀವ್ ವೀವಿಂಗ್ ಮಾಡ್ತಿದ್ದೀರಾ ಅಂತ ಎಷ್ಟೋ ಜನಕ್ಕೆ ಯೋಚನೆ ಬರುತ್ತೆ. ನಿಮಗೆ ಅಲ್ಲ, ನಾನ್ ನಿಮ್ ಪ್ಲೇಸ್ ಅಲ್ಲಿ ಇದ್ಬಿಟ್ಟು ಇದನ್ನ ಕೇಳಿಸ್ಕೊಂತ ಇದ್ರು ಹೇಳತ್ತೆ, ಏನೋ ಹೇಳ್ತಾ ಇದಾರೆ, ಎಲ್ಲೋ ನೋಡ್ಕೊಂಡ್ ಬಂದೆಲ್ಲ ಹೇಳ್ತಿದ್ದಾರೆ ಅಂತ ಅನ್ಕೋಬಹುದು. ಬಟ್ ನಾನು ಹೇಳ್ತೀನಿ ಏನು ಅಂತಂದ್ರೆ, ನಾವು 3rd ಜನರೇಷನ್ ವೀವರ್ಸ್. ಇನ್ ದ ಸೆನ್ಸ್ ನಾವೀಗ ವೀವಿಂಗ್ ಮಾಡ್ತಾ ಇಲ್ಲ. ನಾನು ಯಾಕಂದ್ರೆ ಸುಳ್ಳು ಹೇಳಕ್ ಇಷ್ಟ ಇಲ್ಲ, ನಾನು ಯಾವ್ದು ವೀವಿಂಗ್ ಏನು ಮಾಡ್ತಾ ಇಲ್ಲ. ಬಟ್ ಏನು ಅಂದ್ರೆ ನಮ್ಮ ಅಜ್ಜಿ ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅವ್ರ ತಂದೆ ತಾಯಿ ಆಗಿರ್ಬೋದು, ಎಲ್ಲ ವೀವಿಂಗ್ ಫ್ಯಾಮಿಲಿಯಿಂದ ಬರ್ತೀವಿ ನಾವು. ಆವಾಗ್ಲಿಂದ ಮಾಡಿ ಅದರಿಂದ ಅವ್ರ ನಾಲೆಡ್ಜ್ ಪಡ್ಕೊಂಡು, ಅವ್ರ ಹತ್ರ ನಾವು ತಿಳ್ಕೊಂಡು
ಅದಾದ್ಮೇಲೆ ಎಜುಕೇಶನ್ ಅಲ್ಲಿ ಬಂದು ಇದೆಲ್ಲ ಮಾಡಿ ಆಮೇಲೆ ಏನಕ್ಕಪ್ಪ ನಾವು ಒಂದು ಈ ಗ್ಯಾಪ್ ಮಾರ್ಕೆಟ್ ಅಲ್ಲಿರೋ ಗ್ಯಾಪ್ ನೋಡ್ಬಿಟ್ಟು ಹೈ ಪ್ರೈಸ್ ಅಲ್ಲಿ ಸ್ಯಾರೀಸ್ ಬರ್ತಾ ಇದೆ ಅಂತ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಸಿಕ್ಕಿಲ್ಲ. ಇದೆಷ್ಟೋ ಸತಿ ನನಗೆ ಅನ್ಸಿದೆ. ಯಾವ್ದಾದ್ರು ಸೀರೆ ತಗೊಂಡೋಗಿ ಹೋದಾಗ ನನ್ ಪರ್ಸನಲ್ ಅನುಭವ ಹೇಳ್ತೀನಿ ನಾನು. ಅದು ತಗೊಂಡಾಗ ಏನಪ್ಪ ಇಷ್ಟು ಕಾಸ್ಟ್ ಆಗತ್ತಾ ನಿಜವಾಗ್ಲೂ ಸ್ಯಾರೀಸ್ಗೆ ಇವಾಗ. ಅವಾಗ ಅಂದ್ರೆ ನಾವೇನು ಜಕಾರ್ಡಲ್ಲಿ ಏನು ಮಾಡಿಸ್ತಾ ಇರ್ಲಿಲ್ಲ, ನಮ್ಮ ತಾತ ಅವರೆಲ್ಲ ಮಾಡಿಸ್ತಾ ಇದ್ದಿದ್ದು ಹ್ಯಾಂಡ್ಲೂಮ್ ವೀವಿಂಗ್ ಎಲ್ಲ ಮಾಡಿಸ್ತಾ ಇದ್ವಿ ನಾವು ಅವಾಗ. ದಟ್ ಇಸ್ ಡಿಫ್ರೆಂಟ್, ಎಂಟರ್ಲಿ ಡಿಫ್ರೆಂಟ್. ಈಗ ಹೈ ಸ್ಪೀಡ್ ಈ ತರ ಜಕಾರ್ಡ್ಸ್ ಇದ್ದು ಜರ್ಮನಿ ಜಪಾನ್ ಇಂದ ಮಿಷನ್ಸ್ ತರಿಸ್ಬಿಟ್ಟು ಇಂಪೋರ್ಟೆಡ್ ಮಿಷನ್ಸ್ ಅಲ್ಲೆಲ್ಲ ಮಾಡಿ ಟೆಕ್ನಾಲಜಿ ಎಲ್ಲಿಂದ ಎಲ್ಲಕ್ಕೆ ಹೋಗ್ಬಿಟ್ಟಿದೆ. ಈ ತರದ್ದೆಲ್ಲ ಇದ್ರೂ ಕಾಸ್ಟ್ ಏನಕ್ಕೆ ಇನ್ನೂ ಇಷ್ಟು ಜಾಸ್ತಿ ಆಗ್ತಿದೆ ಅಂತ ನಾನು ನಮ್ಮ ಬ್ರದರ್ ಅವರು ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು. ದೇರ್ ಇಸ್ ಅ ಲಾಟ್ ಆಫ್ ಗ್ಯಾಪ್ ಬಿಟ್ವೀನ್ ದ ಪ್ರೊಡ್ಯೂಸರ್ಸ್ ಅಂಡ್ ದ ಕನ್ಸ್ಯೂಮರ್ಸ್ ಅಂತ ಗೊತ್ತಾಯ್ತು. ಯಾಕೆ ಆ ಗ್ಯಾಪ್ ನ ನಾವು ಕಡಿಮೆ ಮಾಡಬಾರ್ದು, ಈ ಬೆನಿಫಿಟ್ ನ ಯಾಕೆ ಕನ್ಸ್ಯೂಮರ್ಸ್ಗೆ ತರಿಸಬಾರ್ದು ಅನ್ನೋ ಒಂದು ಉದ್ದೇಶ ಬಂತು. ಅದಾದ್ಮೇಲೆ ತುಂಬಾ ಜನ ಜೊತೆ ಡಿಸ್ಕಸ್ ಮಾಡಿ ತುಂಬಾ ರಿಸರ್ಚ್ ಮಾಡಿಬಿಟ್ಟು ಎಲ್ಲಿಂದ ಯಾವ ತರದ ಪ್ರೋಗ್ರಾಮು, ಯಾವ ತರದ್ ಬೆನಿಫಿಟ್ ನಾವು ಕೊಡ್ಬೋದು ಕಸ್ಟಮರ್ಸ್ಗೆ, ಯಾವ ತರದ್ ಬೆನಿಫಿಟ್ ನ ಪಾಸ್ ಆನ್ ಮಾಡ್ಬೋದು ಎಂಡ್ ಯೂಸರ್ಸ್ಗೆ, ಒಂದು ಒಳ್ಳೆ ಉದ್ದೇಶದಿಂದ ಆ ಯೋಚನೆ ಹುಟ್ಟಿತು ನಮ್ಗೆ. ನಾವು ಹುಟ್ಟಿ ಇದನ್ನ ಸಾಕಷ್ಟು ದಿನಗಳಲ್ಲ ಆಕ್ಚುಲಿ ಸಾಕಷ್ಟು ತಿಂಗಳುಗಳ ಕಾಲನೇ ನಾವು ರಿಸರ್ಚ್ ಮಾಡಿ ಆಮೇಲೆ ನಾನು ನಮ್ಮ ಬ್ರದರ್ ಅವರು ಕೆಲವೊಂದ್ ಕಡೆ ಎಲ್ಲ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ವೀವರ್ಸ್ ಹತ್ರ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅವರಿಗೆ ಕೆಲವೊಂದು ವಿಡಿಯೋಸ್ ಎಲ್ಲ ಮುಂದೆ ಪೋಸ್ಟ್ ಮಾಡ್ತೀನಿ. ಹೆಂಗೆ ನಾವು ಕಾಂಟ್ರಾಕ್ಟ್ ಕೊಡ್ತೀವಿ, ಯಾವ ತರದ ಮಿಷನ್ಸ್ ನ ಯೂಸ್ ಮಾಡ್ತೀವಿ, ಯಾವ ತರದ ಪ್ರಾಡಕ್ಟ್ ಅದರಿಂದ ಬರುತ್ತೆ, ಆ ವಿಡಿಯೋಸ್ನೆಲ್ಲ ನಿಮಗೆ ಒಂದೊಂದೇ ಪೋಸ್ಟ್ ಮಾಡ್ತಾ ಬರ್ತೀವಿ. ಇನ್ ಮುಂದೆ ಏನ್ ಮಾಡ್ತೀವಿ, ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ತರದ್ ಯಾರ್ನ ಸೆಲೆಕ್ಟ್ ಮಾಡ್ತೀವಿ, ಕಲರ್ ಸೆಲೆಕ್ಷನ್ ಹೇಗಿರುತ್ತೆ, ಪ್ರಾಸೆಸ್ ಹೇಗಾಗತ್ತೆ, ಎಷ್ಟಾಗತ್ತೆ, ಕಾಸ್ಟ್ ಎಷ್ಟು ಬರಬಹುದು, ಅದಾದ ತಕ್ಷಣ ಯಾವ ತರದ ಸೀರೆ ಬೇಕಾಗ್ಬೋದು, ನೆಕ್ಸ್ಟ್ ಮುಂದಕ್ಕೆ ನಿಮಗೋಸ್ಕರ ಅಂತ ಸ್ಟಾರ್ಟ್ ಮಾಡಿರೋದ್ರಿಂದ ಮುಂದಕ್ಕೆ ನೀವೇ ನಮಗೆ ಹೇಳಿ ಯಾವ ತರದ ಸೀರೆ ನಿಮಗೆ ಬೇಕು ಅಂತ. ನಿಮ್ಗೆ ಯಾವ ತರದ ಸೀರೆ ಬೇಕು ಅಂತ ನೀವು ಕಮೆಂಟ್ ಮಾಡ್ಬಿಟ್ಟು ನಮ್ಗೆ ಹೇಳಿ, ಅಥವಾ ಫೋನ್ ಮಾಡ್ಬಿಟ್ಟು ಹೇಳಿ, ಮಾತಾಡೋಣ, ತಿಳ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ. ಸೊ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಏನು ಅಂತಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಉದ್ದೇಶದಿಂದ ಒಂದು ಸ್ಟಾರ್ಟ್ ಮಾಡಿದೀವಿ. ಈ ಸ್ಟಾರ್ಟ್ ಮಾಡಿದ್ದೆ ನಿಮ್ಗೋಸ್ಕರ. ಸೊ ನಿಮ್ ಸಪೋರ್ಟ್ ಇದ್ರೆ ನಾವು ಅತ್ಯಂತ ಕಡಿಮೆ ಬೆಲೆಗೆ ತರಬಹುದು. ಇದು ಆದಷ್ಟು ಜನಕ್ಕೆ ಶೇರ್ ಮಾಡ್ಬಿಟ್ಟು ಏನಾದ್ರೂ ನಮ್ಗೆ ಗೊತ್ತಿಲ್ಲದೆ ಇದ್ರೆ ಅದನ್ನ ನಮಗೂ ತಿಳಿಸಿ. ಹಲೋ, ನಮಸ್ಕಾರ ಎಲ್ರಿಗೂ. ಕೃಷಂ ಸ್ಯಾರೀಸ್ ಕಡೆಯಿಂದ ನಾನ್ ನಿಮ್ ಶ್ಯಾಮ್ ಸುಂದರ್ ಮಾಡೋ ನಮಸ್ಕಾರ. ನಾವು ಹೊಸದಾಗಿ ಸ್ಯಾರೀಸ್ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ. ದ ಮೇನ್ ಇಂಟೆನ್ಷನ್ ಬಂದು ಕೃಷಂ ಸ್ಯಾರೀಸ್ ನ ಕಸ್ಟಮರ್ಸ್ ಯಾಕೆ ಚೂಸ್ ಮಾಡಬೇಕು, ಯಾಕೆ ಅವ್ರು ಸ್ಯಾರೀಸ್ ಬೈಯಿಂಗ್ಗೆ ಒಂದು ಆಪ್ಷನ್ ಆಗಿ ತಗೊಬೇಕು ಅಂತ ನಾನು ಹೇಳೋದಾದ್ರೆ, ನಮ್ದು ವಿಷನ್ ಬಂದು ವೀವರ್ ಟು ಕಸ್ಟಮರ್ ಅಂತ. ವೀವರ್ ಟು ಕಸ್ಟಮರ್ ಅಂದ್ರೆ ನಾವು ಡೈರೆಕ್ಟ್ ವೀವರ್ಸ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಜೊತೆ ಟೈಅಪ್ ಮಾಡ್ಕೊಂಡು ನಾವು ಯಾರನ್ನಂದ್ರೆ ಸೀರೆಗೆ ಬಳಸೋ ನೂಲು ದಾರ ಅಂತ ನಾವು ಹೇಳ್ಬೋದು ಯಾರನ್ನ. ಅಂಡ್ ಜರಿ, ಹೈ ಕ್ವಾಲಿಟಿ ಜರಿ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಸ್ಯಾರೀಸ್ ನ ಸಾಫ್ಟ್ವೇರ್ ಪ್ರೋಗ್ರಾಮ್ ಕೊಟ್ಟು ಹೈ ಸ್ಪೀಡ್ ರೇಪಿಯರ್ ಮೆಷಿನ್, ಲೇಟೆಸ್ಟ್ ಮೆಷಿನ್ ಜರ್ಮನಿ ಜಪಾನ್ ಇಂದ ಇಂಪೋರ್ಟ್ ಆಗಿರೋ ಮೆಷಿನ್ಸ್, ಕಾಸ್ಟಿಂಗ್ ಈಚ್ ಮೆಷಿನ್ 40 to 50 lakhs ಆಗುತ್ತೆ. ಹೈ ಸ್ಪೀಡ್ ರೇಪಿಯರ್ ಮೆಷಿನ್ಸ್ ಅಂಡ್ ಲೋ ಸ್ಪೀಡ್ ಮೆಷಿನ್ಸ್ ಆಲ್ಸೋ. ಫೈನ್ ಕ್ವಾಲಿಟಿ ಆಗಿ ಸ್ಯಾರೀಸ್ ಅದರಲ್ಲಿ ವೀವ್ ಆಗಿ ಬರುತ್ತೆ. ನಮ್ಮ ಮುಖ್ಯ ಉದ್ದೇಶ ಬಂದು ನೇಕಾರ ಇಂದ ಗ್ರಾಹಕ. ಒಂದು ಸ್ಯಾರಿ ಬರಬೇಕು ಒಂದು ಫ್ಯಾಕ್ಟ್ರಿ ಅಥವಾ ವೀವಿಂಗ್ ಯೂನಿಟ್ ಟು ಕಸ್ಟಮರ್ ಎಂಡ್ ಯೂಸರ್ ತನಕ ಅಂದ್ರೆ ಮಧ್ಯದಲ್ಲಿ ಒಂದು 2 ಹೋಲ್ಸೇಲರ್ಸ್ ಆಗ್ಲಿ, ಸೆಮಿ ಹೋಲ್ಸೇಲರ್ಸ್, ರಿಟೇಲರ್ಸ್ ಎಲ್ಲರೂ ಕಲ್ತು ಒಂದು 4-5 ಮಿಡಿಲ್ ಪರ್ಸನ್ಸ್ ಮಧ್ಯದಲ್ಲಿ ಆಡ್ ಆಗ್ತಾರೆ. ಸ್ಯಾರಿ ನಿಮ್ಗೆ ವೀವಿಂಗ್ ಯೂನಿಟ್ಸ್ ಇಂದ ಕಸ್ಟಮರ್ಗೆ ತಲುಪಿಸ್ಬೇಕಂದ್ರೆ ಮಧ್ಯದಲ್ಲಿ 4-5 ಜರಿ ಸ್ಯಾರಿ ನಿಮ್ಗೆ 1000 ರೂಪಾಯಿ. ಇಷ್ಟು ದಿನ ಕೃಷಂ ಸ್ಯಾರೀಸ್ ಅನ್ನೋದು ಮಾರ್ಕೆಟ್ ಅಲ್ಲಿ ಎಕ್ಸಿಸ್ಟೆನ್ಸ್ ಇರ್ಲಿಲ್ಲ. ನಿಮ್ಗೆ ಸ್ಯಾರೀಸ್ 1000 ರೂಪಾಯಿ ಬೆಲೆ ಸ್ಯಾರಿ ನೀವು ಇಷ್ಟು ದಿನ 1500, 2000 ಶೋರೂಮ್ಸ್, AC ಶೋರೂಮ್ಸ್ ಗಳಲ್ಲಿ 3000, 2500, 3500 ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ರಿ. ಆದ್ರೆ ಅದ್ರದ್ದು ನಿಜವಾದ ಬೆಲೆ ಎಷ್ಟು, ಫ್ಯಾಕ್ಟ್ರಿಯಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗತ್ತೆ ಆ ಸೀರೆ ಅನ್ನೋದು ಕಸ್ಟಮರ್ಗೆ ಅರಿವೇ ಇರ್ಲಿಲ್ಲ. ಇವಾಗ ಕೃಷಂ ಸ್ಯಾರೀಸ್ ಬಂದ್ಮೇಲೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಲ್ಲಿ ಕಸ್ಟಮರ್ಸ್ಗೆ ಸ್ಯಾರಿ ತಲುಪಿಸ್ತೀವಿ. ಅದ್ರ ಜವಾಬ್ದಾರಿ ನಮ್ದು ಕೃಷಂ ಸ್ಯಾರೀಸ್ ಕಡೆಯಿಂದ. ಆಸ್ ಎ ಕೋ ಪಾರ್ಟ್ನರ್ ಅಂಡ್ ಪ್ರೊಪ್ರೈಟರ್ ನನ್ನ ಹೆಸರು ಶ್ಯಾಮ್ ಸುಂದರ್ ಅಂತ. ವಿ ಬಿಲಾಂಗ್ ಟು ವೀವರ್ಸ್ ಅಂದ್ರೆ ನಾವು 3rd ಜನರೇಷನ್ ವೀವರ್ಸ್. ನಮ್ಮ ಫಾದರ್ ಆಗ್ಲಿ ಅವ್ರ ಫಾದರ್ ಆಗ್ಲಿ ಎಲ್ಲ ವೀವಿಂಗ್ ಮಾಡಿ ಸ್ಯಾರೀಸ್ ಲೈನ್ ಬಿಸ್ನೆಸ್ ಅಲ್ಲೇ ಇದ್ದಿದ್ದು. ವಿ ಆರ್ ಆಲ್ಸೋ ಎಜುಕೇಟೆಡ್, ಹೈಲಿ ಎಜುಕೇಟೆಡ್ ಪೀಪಲ್, ಅಂಡ್ ನೌ ವಿ ಹ್ಯಾವ್ ಅಗೈನ್ ಟೇಕ್ ಅಪ್ ದಿ ಬಿಸ್ನೆಸ್.
ಕಸ್ಟಮರ್ ಏನಕ್ಕೆ ನಮ್ಮ ಹತ್ರನೇ ತಗೋಬೇಕು ಸ್ಯಾರೀಸ್ನ? ಕ್ರಿಶಮ್ ಸ್ಯಾರೀಸ್ ಆಸ್ ಎ ಕೋ ಫೌಂಡರ್ ಅಂಡ್ ಪ್ರೊಪ್ರೈಟರ್ ನಾನು ಹೇಳೋದೇನು ಅಂದ್ರೆ, ವೀವರ್ ಟು ಕಸ್ಟಮರ್ ಅನ್ನೋ ವರ್ಡ್ಸ್ಗೆ, ನೇಕಾರದಿಂದ ಗ್ರಾಹಕ ಅನ್ನೋ ಪದಕ್ಕೆ ನಿಜವಾದ ಅರ್ಥ ನಾವು ಕಲ್ಪಿಸ್ತೀವಿ. ನಾವು ಮೆಷಿನ್ಸ್ ಇಂದ ಹೆಂಗ್ ಪ್ರೊಡಕ್ಷನ್ ಮಾಡ್ತೀವಿ ಆ ವಿಡಿಯೋಸ್ ಎಲ್ಲ ನಿಮ್ಗೆ ಹಾಕ್ತಿವಿ. ನಾವೇ ಕಣ್ಣಾರೆ ಹಾರ್ಡ್ ವರ್ಕ್ ಇದೆ, ನಾವು ಸೆಲೆಕ್ಷನ್ ಮಾಡಿದೀವಿ ಯಾರನ್ನ, ಹೈ ಕ್ವಾಲಿಟಿ ಜೆರಿನ, ಪ್ರೀಮಿಯಂ ಇಂಡಿಯಾದಲ್ಲಿ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ ಇದೆ ಅಲ್ಲಿಂದಾನೇ ನಿಮ್ಗೆ ಸ್ಯಾರೀಸ್ ಡೈರೆಕ್ಟ್ ಆಗಿ ನಿಮ್ಗೆ ತಲುಪಿಸೋ ಜವಾಬ್ದಾರಿ ನಮ್ದು. ಕ್ರಿಶಮ್ ಸ್ಯಾರೀಸ್ ಕಡೆಯಿಂದ ನಾನು ಶ್ಯಾಮ್ ಸುಂದರ್ ಅಂಡ್ ನಮ್ಮ ಸಿಸ್ಟರ್ ಕೃಷ್ಣವೇಣಿ ಇಬ್ರು ನಾವು ಹೇಳೋದೇನು ಅಂದ್ರೆ, ನಿಮ್ಗೆ ಬೇರೆ ಯಾವ್ದು ಅನುಮಾನನೇ ಬೇಡ. ಪ್ರೀಮಿಯಂ ಕ್ವಾಲಿಟಿ ಇದ್ರೇನೆ ನಮ್ಮ ಗೋಡೌನ್ಗೆ ಬರುತ್ತೆ. ನಾವು ಆರ್ಡರ್ ಕೊಟ್ಟು ನಾವು ತರಿಸ್ತೀವಿ, ನಾವು ವೀವಿಂಗ್ ಮಾಡಿಸ್ತೀವಿ, ಪ್ರೋಗ್ರಾಮ್ ಬೇಸ್ಡ್ ಆರ್ಡರ್ ಕೊಟ್ಟಿರ್ತೀವಿ. ಅದರಿಂದ ನೀವು ಕಸ್ಟಮರ್ಸ್ ಯೂಟ್ಯೂಬ್ ಚಾನಲ್ಸ್, ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ನಿಮ್ಗೆ ಇರುತ್ತೆ. ನೀವು ಆರ್ಡರ್ ಮಾಡಿದ್ರೆ ನಿಮ್ಗೆ ವಿತಿನ್ 3 to 4 days ಅಲ್ಲಿ ನಿಮ್ಗೆ ಹೋಮ್ ಡೆಲಿವರಿ ನಾವು ಕೊಡ್ತೀವಿ. ನಮಸ್ಕಾರ ಎಲ್ರಿಗೂ. ಕ್ರಿಶಮ್ ಸ್ಯಾರೀಸ್ ಅನ್ನೋ ಒಂದು ಸ್ಯಾರೀಸ್ ಆನ್ಲೈನ್ ಸೆಲ್ಲಿಂಗ್ ಪ್ಲಾಟ್ಫಾರ್ಮ್ ಇದು. ಸ್ಯಾರೀಸ್ ಟ್ರೆಡಿಷನಲ್ ವೇ ಅಲ್ಲಿ ಶಾಪ್ಸ್, ಶೋರೂಮ್ಸ್ ಹೋಗಿ ಕಸ್ಟಮರ್ಸ್ ಪರ್ಚೇಸ್ ಮಾಡಬೇಕಾಗಿತ್ತು. ಇವಾಗ ಇ ಕಾಮರ್ಸ್ ಆಸ್ ಎ ನ್ಯೂ ಬಿಸ್ನೆಸ್, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಪೇಜಸ್, ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ನಮ್ಮ ಸ್ಯಾರೀಸ್ ಕಲೆಕ್ಷನ್, ನಮ್ಮ ವಿಡಿಯೋಸ್ ಎಲ್ಲ ಬರುತ್ತೆ. ಅದನ್ನ ನೋಡಿ ಕಸ್ಟಮರ್ಸ್ ಪರ್ಚೇಸ್ ಮಾಡ್ಬೋದು. ಕ್ರಿಶಮ್ ಸ್ಯಾರೀಸ್ ಅಂದ್ರೆ ಏನು, ವಾಟ್ ಈಸ್ ದಿ ಕ್ರಿಶಮ್ ಸ್ಯಾರಿ, ಕ್ರಿಶಮ್ ಸ್ಯಾರಿ ಅಂದ್ರೆ ಏನು ಅನ್ನೋದನ್ನ ನಾನು ಹೇಳ್ಬೇಕಂದ್ರೆ, ಕ್ರಿಶಮ್ ಸ್ಯಾರೀಸ್ ಅನ್ನೋದು ನಿಮ್ಗೆ ಆಲ್ ಟೈಪ್ಸ್ ಆಫ್ ಆರ್ಟ್ ಸಿಲ್ಕ್ ಸ್ಯಾರೀಸ್. ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಂದ್ರೆ ನಿಮ್ಗೆ ಕಾಸ್ಟ್ ಬಂದು ಅಬೌಟ್ 20,000 ಹೋಗ್ಬಿಡುತ್ತೆ. ಅದು ಆರ್ಟ್ ಸಿಲ್ಕ್ ಸ್ಯಾರೀಸ್ ಅಂದ್ರೆ ಸಿಲ್ಕ್ ತರನೇ ರಿಸಂಬ್ಲೆನ್ಸ್, ಮ್ಯಾನ್ ಮೇಡ್ ಫೈಬರ್ ಅಂತಾರೆ ಇದನ್ನ. ಆರ್ಟ್ ಸಿಲ್ಕ್ ಆರ್ ಸೆಮಿ ಸಿಲ್ಕ್, ಸಾಫ್ಟ್ ಸಿಲ್ಕ್, 3 ನೇಮ್ಸ್ ಇದೆ ಇದಕ್ಕೆ. ಆ ಆರ್ಟ್ ಸಿಲ್ಕ್ ಸ್ಯಾರೀಸ್ ನ ಜರಿ ಜೊತೆ ಮಿಕ್ಸ್ ಮಾಡಿ ನಿಮ್ಗೆ ವೀವಿಂಗ್ ವೀವಿಂಗ್ ಮಾಡಿಬಿಟ್ಟು ಆ ಸ್ಯಾರಿ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ಆರ್ಟ್ ಸಿಲ್ಕ್ ಸ್ಯಾರಿ, ಸೆಮಿ ಸಿಲ್ಕ್ ಸ್ಯಾರೀಸ್ ಅಂತ ಕರೀತಾರೆ. ಕ್ರಿಶಮ್ ಸ್ಯಾರೀಸ್ ವಿಷನ್ ಏನಪ್ಪಾ ಅಂತ ಕಸ್ಟಮರ್ ಕೇಳಿದ್ರೆ, ಇದು ಕಸ್ಟಮರ್ಸ್ಗೆ ವೀವರ್ ಟು ಕಸ್ಟಮರ್. ನಮ್ ವಿಷನ್ ಬಂದು ವೀವರ್ ಟು ಕಸ್ಟಮರ್ ಅಂದ್ರೆ ಏನ್ ಅರ್ಥ ಅಂದ್ರೆ, ಇವಾಗ ಸ್ಯಾರಿ ಪ್ರೊಡ್ಯೂಸ್ ಆಗೋದು ಫ್ಯಾಕ್ಟ್ರೀಸ್ ಅಂಡ್ ವೀವಿಂಗ್ ಯೂನಿಟ್ಸ್ ಅಲ್ಲಿ, ಪ್ರೊಡಕ್ಷನ್ ಯೂನಿಟ್ಸ್ ಅಲ್ಲಿ. ವೀವರ್ಸ್ ಸ್ಯಾರಿ ನೇಕಾರದಿಂದ ಗ್ರಾಹಕ ಅಂತ ಅರ್ಥ. ನೇಕಾರರು ವೀವರ್ಸ್ ಅಂತ ಕರೀತಾರೆ. ವೀವರ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಸ್ಯಾರೀಸ್ ಅದು ಡೈರೆಕ್ಟ್ ಕಸ್ಟಮರ್ಸ್ಗೆ ಬರೋದಿಲ್ಲ. ಮಾರ್ಕೆಟ್ ಅಲ್ಲಿ ಮಧ್ಯದಲ್ಲಿ 2-3 ಹೋಲ್ಸೇಲರ್ಸ್ ಆಡ್ ಆಗ್ತಾರೆ, ಸೆಮಿ ಹೋಲ್ಸೇಲರ್ಸ್, ರಿಟೇಲರ್ಸ್ ಬರೋಷ್ಟ್ರಲ್ಲಿ ಮಧ್ಯದಲ್ಲಿ ಒಂದು 6-7 ನಿಮ್ಗೆ ಮಿಡಲ್ ಮ್ಯಾನ್ಸ್ ಬಂದು ಆ ಸ್ಯಾರಿ ಕಸ್ಟಮರ್ಗೆ ತಲುಪುತ್ತೆ. ಹಂಗ್ ಬಂದಾಗ ಪ್ರಾಬಬಲಿ ನಿಮ್ಗೆ ಪ್ರಾಬಬಲಿ ಅನ್ನೋ ಪದಕ್ಕಿಂತ ಡೆಫಿನೆಟ್ಲಿ ಕಸ್ಟಮರ್ಗೆ ಸ್ಯಾರಿ ಮೇಲೆ ಆಡ್ ಆನ್ ಮಾರ್ಜಿನ್ ಆಡ್ ಆಗಿ ನಿಮ್ಗೆ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ಕ್ರಿಶಮ್ ಸ್ಯಾರೀಸ್ ಕಡೆಯಿಂದ ಆಸ್ ಎ ಕೋ ಫೌಂಡರ್ ಅಂಡ್ ಪ್ರೊಪ್ರೈಟರ್ ಆಫ್ ದಿ ಕ್ರಿಶಮ್ ಸ್ಯಾರೀಸ್ ಬಿಸ್ನೆಸ್, ಶ್ಯಾಮ್ ಸುಂದರ್ ನಾನೇನ್ ಹೇಳೋದು ನಮ್ ಕ್ರಿಶಮ್ ಸ್ಯಾರೀಸ್ ಬಗ್ಗೆ ಅಂದ್ರೆ, ನಾವು ಡೈರೆಕ್ಟ್ ನಿಮ್ಗೆ ವೀವರ್ಸ್ ಟು ಕಸ್ಟಮರ್ಸ್, ಡೈರೆಕ್ಟ್ ನಾವೇ ಯಾರನ್ನ ಸೆಲೆಕ್ಟ್ ಮಾಡಿ ವೀವರ್ಸ್ ಇಂದ ಹೈ ಕ್ವಾಲಿಟಿ ಜರಿ ಸೆಲೆಕ್ಟ್ ಮಾಡ್ಬಿಟ್ಟು ಟಾಪ್ ಸ್ಪೀಡ್, ಹೈ ಸ್ಪೀಡ್ ಆರ್ ಲೋ ಸ್ಪೀಡ್ ರೇಪಿಯರ್ ಮೆಷಿನ್ಸ್, ಜರ್ಮನಿ ಅಂಡ್ ಜಪಾನ್ ಇಂಪೋರ್ಟೆಡ್ ಮೆಷಿನ್ಸ್, ಅದರಲ್ಲಿ ನಿಮ್ಗೆ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಜಕಾರ್ಡ್ ಫಿಟೆಡ್. ಇವಾಗ ಸ್ಯಾರೀಸ್ ಎಲ್ಲ ಟ್ರೆಡಿಷನಲ್ ವೇ ಅಲ್ಲಿ ನಿಮ್ಗೆ ಆ ತರ ಪ್ರೊಡಕ್ಷನ್ ಇವಾಗ ಆಸ್ ಎ ಟೆಕ್ನಾಲಜಿ ಎವಾಲ್ವ್ ಆಗ್ತಾ ಇದ್ದಂಗೆ ನಿಮ್ಗೆ ಪ್ರೋಗ್ರಾಮ್ ಬೇಸ್ಡ್ ಸ್ಯಾರಿ ಫಸ್ಟ್ ನಾವು ಮಾಡ್ಬೇಕಂದ್ರೆ ಡಿಸೈನ್ ಸಾಫ್ಟ್ವೇರ್ ಪ್ರೋಗ್ರಾಮ್ ಅಲ್ಲಿ ಫೀಡ್ ಮಾಡ್ಬಿಟ್ಟು ಅದನ್ನ ಎಲೆಕ್ಟ್ರಾನಿಕ್ ಜಕಾರ್ಡ್ ಫೀಡ್ ಮಾಡಿ ಆ ಮೆಷಿನ್ಸ್ ನಿಮ್ಗೆ ಫೈನ್ ಕ್ವಾಲಿಟಿ ವಿತೌಟ್ ಎನಿ ಡಿಫೆಕ್ಟ್ ಅದು ಸ್ಯಾರೀಸ್ ನಿಮ್ಗೆ ವೀವ್ ಆಗಿ ಬರುತ್ತೆ. ಕ್ರಿಶಮ್ ಸ್ಯಾರೀಸ್ ನಾವು ಇಂಡಿಯಾದಲ್ಲಿ ಎಲ್ಲೆಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ, ಬಿಗ್ಗೆಸ್ಟ್ ಟೆಕ್ಸ್ಟೈಲ್ ಕ್ಲಸ್ಟರ್ಸ್ ಎಲ್ಲೆಲ್ಲಿ ಇದೆ ಅಲ್ಲಿ ವೀವರ್ಸ್ ಜೊತೆ ನಮ್ ಸಂಪರ್ಕ ಇಟ್ಕೊಂಡು ನಾವು ಆರ್ಡರ್ಸ್ ಕೊಟ್ಬಿಟ್ಟು ನಾವು ಜರಿನೆಲ್ಲ ಸೆಲೆಕ್ಟ್ ಮಾಡಿ ನಾವು ಪ್ರೋಗ್ರಾಮ್ ಕೊಟ್ರೆ ನಮ್ ಡಿಸೈನ್ಸ್, ನಮ್ಗೆ ಬೇಕಾಗಿರೋ ಇಷ್ಟವಾದ ಡಿಸೈನ್ಸ್ ನಮ್ಮ ಕಸ್ಟಮರ್ಸ್ಗೆ, ನಮ್ ಲೇಡೀಸ್ಗೆ, ನಮ್ ಸಿಸ್ಟರ್ಸ್ಗೆ ಯಾವ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಅವ್ರ ಸ್ಯಾರೀಸ್ ಅಲ್ಲಿ, ಆ ತರ ಸ್ಯಾರೀಸ್ ನಾವು ಡಿಸೈನ್ ಮಾಡ್ತೀವಿ. ಇದರಲ್ಲಿ ನಿಮ್ಗೆ ನಾನ್ ಕೊಡೋ ಭರವಸೆ ಏನು ಅಂದ್ರೆ, ಕಸ್ಟಮರ್ಸ್ಗೆ ಆದಷ್ಟು ಕಮ್ಮಿ ಬೆಲೆಯಲ್ಲಿ ಫೈನ್ ಕ್ವಾಲಿಟಿ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ, ಎ ಗ್ರೇಡ್ ಕ್ವಾಲಿಟಿ ಸ್ಯಾರೀಸ್, ಜರಿ ಆಗ್ಲಿ ಯಾರ್ನ್ ಆಗ್ಲಿ ಸೆಲೆಕ್ಟ್ ಮಾಡಿ. ಯಾರ್ನ ನಾವು ಮೆಜರ್ ಮಾಡೋದು ಪೀಕ್ ಅಂತೀವಿ, ಹೈ ಪೀಕ್ ಇರೋ ಯಾರ್ನ ನಾವು ತಗೊಂಡ್ಬಿಟ್ಟು ಜರಿ ಒಳ್ಳೆ ಕ್ವಾಲಿಟಿ ಜರಿ ತಗೊಂಡು ನಾವು ಆರ್ಟ್ ಸಿಲ್ಕ್ ಸ್ಯಾರೀಸ್ ಆಗ್ಲಿ, ಫ್ಯಾನ್ಸಿ ಸ್ಯಾರೀಸ್ ಆಗ್ಲಿ, ಡಿಸೈನರ್ ಸ್ಯಾರೀಸು, ಹೆವಿ ಡೈಡ್ ಸ್ಯಾರೀಸು,
ಆಲ್ ಟೈಪ್ಸ್ ಆಫ್ ಸಿಲ್ಕ್ ಸ್ಯಾರೀಸ್, ಆರ್ಟ್ ಸಿಲ್ಕ್ ಸ್ಯಾರೀಸ್ ಎಸ್ಪೆಷಲಿ, ಅದನ್ನ ನಾವು ಕಸ್ಟಮರ್ಸ್ಗೆ ನಾವು ವೀವ್ ಮಾಡಿಸ್ಬಿಟ್ಟು ಕೊಡ್ತೀವಿ. ಇದು ಕಸ್ಟಮರ್ಸ್ ಆರ್ಡರ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋಸ್ ಬರುತ್ತೆ, ಅದನ್ನ ನೋಡಿ ಇಷ್ಟವಾದವ್ರ ಆರ್ಡರ್ ಮಾಡ್ಕೊಂಡ್ರೆ ಹೋಮ್ ಡೆಲಿವರಿ ಕಸ್ಟಮರ್ಸ್ ಮನೆಗೆ ನಾವು ತಲುಪಿಸ್ತೀವಿ. ಇದರಲ್ಲಿ ನಿಮ್ಗೆ ಯಾವ ಚಿಂತೆನೂ ಬೇಡ, ಇವ್ರು ಯಾವ್ದೋ ಶಾಪ್ಸ್ ಇಂದ ತರ್ತಾರೆ ಅನ್ನೋದೆಲ್ಲ ಯಾವ್ದು ಬೇಡ ನಿಮ್ಗೆ ಚಿಂತೆ. ನಾನು ಆಸ್ ಎ ಪ್ರೊಪ್ರೈಟರ್ ಶ್ಯಾಮ್ ಸುಂದರ್ ಫ್ರಮ್ ಕ್ರಿಶಮ್ ಸ್ಯಾರೀಸ್ ಹೇಳೋದೇನು ಅಂದ್ರೆ, ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಸ್ಯಾರೀಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇವಾಗ ನೀವು ಇಷ್ಟ ದಿನ ಕ್ರಿಶಮ್ ಸ್ಯಾರೀಸ್ ಅನ್ನೋದು ಎಕ್ಸಿಸ್ಟೆನ್ಸ್ ಅಲ್ಲಿ ಇರಲಿಲ್ಲ. ನೀವು 1000 ರೂಪೀಸ್ ಸ್ಯಾರಿನ 2000 2,500 ಕೊಟ್ಟು ಪರ್ಚೇಸ್ ಮಾಡ್ತಿದ್ರಿ ಮಾರ್ಕೆಟ್ ಇಂದ. ಇವಾಗ ಕ್ರಿಶಮ್ ಸ್ಯಾರೀಸ್ ಅನ್ನೋದು ಜನರಿಗೆ ಅವೈಲೇಬಲ್, ನಾವು ಸದಾ ನಿಮ್ ಸೇವೆ ಮಾಡಕ್ಕೆ ನಾವು ತಯಾರಿದ್ದೀವಿ. ನಿಮ್ಗೆ ಒಳ್ಳೆ ಕ್ವಾಲಿಟಿ ಸ್ಯಾರೀಸು ನಾವು ವೀವ್ ಮಾಡಿಸ್ಬಿಟ್ಟು ನಾವು ಕಸ್ಟಮರ್ಸ್ಗೆ ಕೊಡೋ ರೆಸ್ಪಾನ್ಸಿಬಿಲಿಟಿ ನಮ್ದು. ನೀವು ಕ್ರಿಶಮ್ ಸ್ಯಾರೀಸ್ ನ ಆಸ್ ಎನ್ ಆಪ್ಷನ್, ನಾನು ಕ್ರಿಶಮ್ ಸ್ಯಾರೀಸ್ ಇಂದಾನೆ ಬೈ ಮಾಡಿ ಅಂತ ಹೇಳಲ್ಲ. ನಮ್ಮಲ್ಲಿ ಏನ್ ರೇಟ್ ಇದೆ, ನಾವು ಸ್ಯಾರೀಸ್ ನ ನಮ್ ಕ್ವಾಲಿಟಿ ಏನ್ ರೇಟ್ ನಾವು ಮಾರ್ತಾ ಇದೀವಿ, ಯು ಕ್ಯಾನ್ ಕಂಪೇರ್ ಮಾಡಿ ಮಾರ್ಕೆಟ್ ಅಲ್ಲಿ. ಅಲ್ಲೇನಿದೆ ಕ್ರಿಶಮ್ ಸ್ಯಾರೀಸ್ ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರು ಏನ್ ರೇಟ್ ಕೊಡ್ತಿದ್ದಾರೆ, ಅವ್ರು ಹೇಳೋದು ವೀವರ್ ಟು ಕಸ್ಟಮರ್ ಅಂತಾರೆ, ಮಧ್ಯದಲ್ಲಿ ಯಾವ್ದು ಮಿಡಲ್ ಮ್ಯಾನ್ ಇಲ್ಲ ಅಂತಾರೆ. ಅವ್ರ ರೇಟ್ ಏನಿದೆ, ಮಾರ್ಕೆಟ್ ರೇಟ್ ಏನಿದೆ ಕಂಪೇರ್ ಮಾಡ್ಬಿಟ್ಟು ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಸ್ಯಾರೀಸ್ ಅಲ್ಲಿ ತಗೊಳ್ಳಿ. ಅದೇ ಕ್ವಾಲಿಟಿ ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ನಮ್ದು ಕ್ರಿಶಮ್ ಸ್ಯಾರೀಸ್ ನೀವ್ ಅನ್ಬೋದು ಕ್ವಾಲಿಟಿ ಎಲ್ಲಿ ನೋಡಕ್ಕಾಗತ್ತೆ ಸರ್, ನಿಮ್ದು ಶಾಪ್ ಇಲ್ಲ, ಶೋರೂಮ್ ಇಲ್ಲ, ನಿಮ್ದು ಆನ್ಲೈನ್ ಅಂತೀರಾ ಅಂತ. ನಂದು ವಿಡಿಯೋಸ್ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ಮಿಷನರಿ ಪ್ರೊಡಕ್ಷನ್ ಎಲ್ಲ ವಿಡಿಯೋಸ್ ನಾವು ಹಾಕ್ತಿವಿ. ನಿಮ್ಗೆ ಯಾವುದೇ ತರದ್ದು ಚಿಂತೆ ಬೇಡ. ನಾವು ನಿಮ್ಗೆ ಫೈನ್ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ ಕೊಡ್ತೀವಿ ಕ್ರಿಶಮ್ ಸ್ಯಾರೀಸ್ ಕಡೆಯಿಂದ. ಇದು ನಾವು ನ್ಯೂಲಿ ಸ್ಟಾರ್ಟೆಡ್ ಬಿಸ್ನೆಸ್. ನನ್ಗೆ ಕ್ರಿಶಮ್ ಸ್ಯಾರೀಸ್ ಬೆಳಿಬೇಕಂದ್ರೆ ನಿಮ್ ಎಂಕರೇಜ್ಮೆಂಟ್ ಎಲ್ಲ ಬೇಕು. ಎಲ್ಲ ಎಂಟೈರ್ ಕರ್ನಾಟಕ ಸಿಸ್ಟರ್ಸು, ಮದರ್ಸು, ಲೇಡೀಸು, ಎಲ್ಲ ಯಂಗರ್ ಸಿಸ್ಟರ್ಸ್ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ನಮ್ ಸ್ಯಾರೀಸ್ ಬಿಸ್ನೆಸ್ ನ ಒಂಚೂರು ಸಪೋರ್ಟ್ ಮಾಡಿ. ನಿಮ್ಗೆ ಒಳ್ಳೊಳ್ಳೆ ಸ್ಯಾರೀಸು ನಿಜವಾಗ್ಲೂ ವೀವರ್ಸ್ ಇಂದ ನಾವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಾವು ನಿಮ್ಗೆ ತರಿಸ್ಕೊಡೋ ಜವಾಬ್ದಾರಿ ನಮ್ದು. ಓಕೆ, ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.